ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಜಾತಿ ಗಣತಿಯ ಜಟಾಪಟಿ. ಕಾಂಗ್ರೆಸ್ನ ನಾಯಕರಲ್ಲೇ ಈಗ ಪರ ವಿರೋಧದ ಚರ್ಚೆ ಜೋರಾಗಿದೆ. ಒಂದು ವರದಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಪಾಳೆಯದಲ್ಲೇ ಎರಡು ಭಿನ್ನ ಮಾತುಗಳು ಕೇಳಿ ಬರ್ತಾ ಇದೆ. ಸರ್ಕಾರದ ಬುಡಕ್ಕೆ ಒಂದು ಅರ್ಥದಲ್ಲಿ ಬೆಂಕಿ ಬಿದ್ದ ಹಾಗಾಗಿದೆ. ಎಂಥ ಮಾತು? ಸರ್ಕಾರ ಬಿದ್ರೆ ಬೀಳ್ಲಿ ಅನ್ನೋ ಮಾತು ಕೈ ನಾಯಕರ ಬಾಯಿಂದ ಬಂದಿತ್ತು. ವರದಿ ಜಾರಿಗೆ ಹಿಂದುಳಿದ ವರ್ಗಗಳ ನಾಯಕರು ಪಟ್ಟು ಹಿಡಿದಿದ್ದಾರೆ. ಕಾಂಗ್ರೆಸ್ ಒಕ್ಕಲಿಗ ನಾಯಕರಿಂದ ವರದಿಗೆ ಅಪಸ್ವರ ಕೇಳಿ ಬಂದಿದೆ. ಇದು ಇವತ್ತು ನಿನ್ನೆ ಇದ್ದಲ್ಲ. ಚುನಾವಣೆ ನಡೆದು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆಯಿಂದಾನು ಇದನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ಕೊಂಡೇ ಬಂದಿದ್ದು. ಅದಾದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿ ವಾದ ವಿವಾದ ಕಾಂಗ್ರೆಸ್ ಒಳಗೆ ಇದ್ದೇ ಇದೆ. ಇಬ್ಬರ ಜಗಳದಲ್ಲಿ ಬೆಂಕಿ ಕಾಯಿಸಿಕೊಳ್ತಾ ಇರೋದು ಬಿಜೆಪಿನ ಹಾಗಿದ್ರೆ ಸೋಶಿಯೋ ಎಕನಾಮಿಕ್ ಸರ್ವೆ ಆ ಸರ್ವೆನ ಜಾರಿ ಮಾಡ್ತೀವಿ ಅಂತ ಹೇಳಿಲ್ಲ, ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ನಲ್ಲಿ ಅಂತ ಹೇಳಿ. ಅದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ದೋಷಗಳಿದ್ರೆ ಅವ್ರು ಸರಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಒಳ ಮೀಸಲಾತಿ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಒಳ ಮೀಸಲಾತಿ ಮಾಡಬಹುದು ಅಂತ ತೀರ್ಪು ಬಂದಿದೆ. ಸೊ ತೀರ್ಪು ಬಂದ್ಮೇಲೆ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಸೊ ಜಾತಿ ಜನಗಣತಿಯ ವರದಿಯನ್ನ ಸ್ವೀಕಾರ ಮಾಡಿದ್ದಾಗಿದೆ ಸಿದ್ದರಾಮಯ್ಯನವರು. ಬಟ್ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೋ ವರದಿಯನ್ನ ಬಹಿರಂಗಪಡಿಸೋದಕ್ಕೂ ಮುಂದಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಾತಿ ಜನಗಣತಿ ವರದಿಯನ್ನ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಹೇಳ್ಕೊಂಡೇ ಕಾಂಗ್ರೆಸ್ ಜನರ ಬಳಿ ಮತ ಕೇಳಿದ್ದು. ಅದಾದ್ಮೇಲೆ ಅಧಿಕಾರಕ್ಕೆ ಬಂದಿದ್ದು. ಆದರೆ ನಂತರದ ದಿನಗಳಲ್ಲಿ ಕಾಂಗ್ರೆಸ್ನ ಒಳಗೇನೆ ಶಾಸಕರಲ್ಲೇ ಟೀಮ್ ಆಗೋಯ್ತು. ಕೆಲವು ಶಾಸಕರು, ಹಿಂದುಳಿದ ವರ್ಗಗಳನ್ನು ಪ್ರತಿನಿಧಿಸುವಂತಹ ಶಾಸಕರು ಇದನ್ನ ಜಾರಿಗೆ ತರಬೇಕು ಅಂತ ಪಟ್ಟು ಹಿಡಿದ್ರೆ ಒಕ್ಕಲಿಗ ಸಮುದಾಯದ ನಾಯಕರಿಂದ ಇದಕ್ಕೆ ವಿರೋಧ ಅಪಸ್ವರಗಳು ಕೂಡ ಕೇಳಿ ಬಂತು. ಲಿಂಗಾಯತ ಸಮುದಾಯವನ್ನು ಪ್ರತಿನಿಧಿಸುವಂತಹ ಶಾಸಕರು, ಸಚಿವರು ಕೂಡ ಅದರ ಅಸಮಾಧಾನ ಇದೆ ನಮಗೆ ಅನ್ನೋ ರೀತಿಯಲ್ಲೇ ಮಾತನಾಡಿದ್ರು. ಇಷ್ಟು ದಿನ ಅದು ತಣ್ಣಗಾಗಿತ್ತು. ಬಟ್ ಈಗ ಇವತ್ತು ಬಿ ಕೆ ಹರಿಪ್ರಸಾದ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ರೀತಿ ಕಾಂಗ್ರೆಸ್ನಲ್ಲಿ ಮತ್ತೆ ಬೆಂಕಿ ಹತ್ಕೊಳ್ಳೋ ಹಾಗೆ ಮಾಡಿದೆ. ಬಿ ಕೆ ಹರಿಪ್ರಸಾದ್ ಅವರ ಮಾತುಗಳು ಸರ್ಕಾರ ಬಿದ್ದರೆ ಬೀಳ್ಲಿ, ಆದರೆ ಜಾತಿ ಜನಗಣತಿಯ ರಿಪೋರ್ಟ್ ಏನಿದೆ ಅದನ್ನ ಜಾರಿ ಮಾಡಬೇಕು ಅನ್ನುವಂಥ ಮಾತನ್ನ ಇದ್ದಕ್ಕಿದ್ದ ಹಾಗೆ ಇವತ್ತು ಬಿ ಕೆ ಹರಿಪ್ರಸಾದ್ ಹೇಳಿದ್ರಿಂದ ಮತ್ತೆ ಕಾಂಗ್ರೆಸ್ ಪಾಳೆಯದಲ್ಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳು ಗರಿಗೆದರಿದೆ. ಆಗಬೇಕು, ಜಾರಿ ಆಗಬೇಕು, ಸರ್ಕಾರಕ್ಕೆ ತೊಂದರೆ ಆದರೂ ಪರವಾಗಿಲ್ಲ ಅನ್ನೋ ಅರ್ಥದಲ್ಲಿ ಒಂದು ಬಳಗ, ಆದರೆ ಇದಕ್ಕೆ ಅಪಸ್ವರ, ವಿರೋಧ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಬಳಗ ಕೂಡ ಕಾಂಗ್ರೆಸ್ನಲ್ಲಿ ಇದೆ. ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ಇದೆ. ಹಗರಣಗಳ ಆರೋಪ ಕೇಳಿ ಬರ್ತಾ ಇದೆ. ಮುಖ್ಯಮಂತ್ರಿಗಳ ಕುರ್ಚಿಗೇನೆ ಒಂದು ರೀತಿ ಕಂಟಕ ಅಂತ ವಿರೋಧ ಪಕ್ಷಗಳು ಅದನ್ನ ರಾಜ್ಯದ ಜನರ ಮುಂದೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.